ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಅನೇಕ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ನೀವು ಈಗಾಗಲೇ ತಮ್ಲೇನ ನೋಡಿ ವಿಡಿಯೋನ ಓಪನ್ ಮಾಡ್ಕೊಂಡಿದ್ರೆ ಆ ಒಂದು ಕುರಿತಾಗಿ ಅನೇಕ ರೀತಿಯ ವದಂತಿಗಳು, ಅನೇಕ ರೀತಿಯಾದಂತಹ ಬೇಡಿಕೆಗಳು, ಅನೇಕ ರೀತಿಯಾದಂತಹ ಆರೋಪಗಳು ಕೂಡ ಈಗ ನಮ್ಮ ರಾಜ್ಯದಲ್ಲಿ ಕಾಣ್ತಾ ಇರುವಂಥದ್ದು. ವಿಶೇಷವಾಗಿ ಈ ಧರ್ಮಸ್ಥಳ ಊತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತಹದ್ದು. ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ. ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ನೀವೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊನೆಗೆ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಕೂಡ ಮಾಡಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ. ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಇತ್ತೀಚೆಗೆ ಪಾಸಿಟಿವ್ ಗಿಂತ ನೆಗೆಟಿವ್ ಚರ್ಚೆಗಳು ಸಮಾಜದಲ್ಲಿ ಹೆಚ್ಚಾಗ್ತಾ ಇರುವಂತಹದ್ದು. ಸೊ ಈ ಒಂದು ಪ್ರಕರಣ ನಿಮಗೆ ಅರ್ಥ ಆಗಬೇಕು ಅಥವಾ ಈ ಒಂದು ಪ್ರಕರಣವು ನಿಮಗೆ ಸಂಕ್ಷಿಪ್ತವಾಗಿ ಅಥವಾ ನಿಖರವಾಗಿ ಮಾಹಿತಿ ತಿಳಿಬೇಕು ಅಂತಂದ್ರೆ ನಾನು ಉದಾಹರಣೆಗಾಗಿ ಈ ಒಂದು ಸೌಜನ್ಯ ಪ್ರಕರಣವನ್ನ ತೆಗೆದುಕೊಳ್ತೀನಿ. ಸೊ ಸೌಜನ್ಯ ಪ್ರಕರಣವನ್ನ ತೆಗೆದುಕೊಂಡ್ರೆ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಅರ್ಥ ಆಗುತ್ತೆ. ಆ ಒಂದು ಕಾರಣದಿಂದಾಗಿ ಈ ಒಂದು ಪ್ರಕರಣವನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಸೌಜನ್ಯ ಪರ ಹೋರಾಟಗಾರರು ಏನಿದ್ದಾರೆ, ಸೌಜನ್ಯ ಪರ ಹೋರಾಟಗಾರರು ಒಂದು ಧರ್ಮಸ್ಥಳ ಏನಿದೆ, ಧರ್ಮಸ್ಥಳದ ತೇಜೋವಧೆಯನ್ನ ಮಾಡ್ತಾ ಇದ್ದಾರೆ ಅಥವಾ ದೇವಸ್ಥಾನದ ಮರ್ಯಾದೆಯನ್ನ ತೆಗಿತಾ ಇದ್ದಾರೆ, ದೇವಸ್ಥಾನವನ್ನ ಒಟ್ಟಾರೆ ದೇವಸ್ಥಾನದ ಹೆಸರನ್ನ ಕೆಡಿಸುವಂತಹ ಕೆಲಸವನ್ನ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಎಂಬ ಒಂದು ಆರೋಪಗಳು ಕೂಡ ಕಾಣ್ತಾ ಇರುವಂತದ್ದು. ಸೊ ಅದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಆ ರೀತಿಯಾದಂತಹ ಆರೋಪಗಳನ್ನ ಅಥವಾ ಆ ರೀತಿಯಾದಂತಹ ಟಾರ್ಗೆಟ್ಗಳನ್ನ ಅವರು ಏನಾದರೂ ದೇವಸ್ಥಾನದ ಮೇಲೆ ಮಾಡಿದ್ದೆ ಆದ್ರೆ ಅವರಿಗೂ ಕೂಡ ತನಿಖೆ ಆಗಲಿ, ಅವರನ್ನು ಕೂಡ ಬಂಧಿಸಲಿ, ಅವರನ್ನು ಕೂಡ ಏನು ಕಾನೂನು ಕ್ರಮ ಏನಿದೆಯೋ ಕಾನೂನು ಕ್ರಮಕ್ಕೆ ಎಲ್ಲರೂ ಕೂಡ ಒಳಗಾಗ್ಲಿ. ಸೊ ನಾನು ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಇನ್ನು ಎಲ್ಲದಕ್ಕಿಂತ ಮುಖ್ಯ ವಿಚಾರವಾಗಿ ಧರ್ಮಸ್ಥಳದ ಪರವಾಗಿ ಅಥವಾ ಸೌಜನ್ಯ ಪರವಾಗಿ ಧ್ವನಿ ಎತ್ತಿದವರಿಗೆ ಬೇರೆ ಬೇರೆ ಬ್ಯಾಂಕುಗಳಿಂದ ಹಣಗಳು ಬಂದಿದೆ, ವಿದೇಶದ ಬ್ಯಾಂಕುಗಳಿಂದ ಸಾಕಷ್ಟು ಹಣಗಳು ಬಂದಿದೆ ಎಂಬ ಒಂದು ಆರೋಪವು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಇದರ ಬಗ್ಗೆಯೂ ಕೂಡ SIT ತಂಡ ಆಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ತನಿಖೆಯನ್ನು ಮಾಡಲಿ, ತನಿಖೆಗೆ ಎಲ್ಲರನ್ನೂ ಕೂಡ ಒಳಪಡಿಸಲಿ. ಸೊ ಈ ರೀತಿಯಾದಂಥ ಆರೋಪವನ್ನು ಸೌಜನ್ಯ ಪರ ಹೋರಾಟಗಾರರು ಅಥವಾ ಧರ್ಮಸ್ಥಳದಲ್ಲಿ ಅನೇಕ ಊತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡ್ತಾ ಇರುವಂಥವರಿಗೆ ಈ ರೀತಿಯಾದಂಥ ಅಥವಾ ಬೇರೆ ಬ್ಯಾಂಕಿನಿಂದ ಅಥವಾ ಬೇರೆ ದೇಶದಿಂದ ಹಣಗಳು ಬಂದಿದೆ ಎಂಬ ಒಂದು ಆರೋಪವನ್ನು ಮಾಡೋದಾದ್ರೆ ಈಗ ಧರ್ಮಸ್ಥಳಕ್ಕೆ ಅಥವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ರಕ್ಷಣೆಗಾಗಿ ಒಂದಿಷ್ಟು ಜನಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಧರ್ಮಸ್ಥಳಕ್ಕೆ ಬರುವಂತದ್ದಾಗಿರ್ಬೋದು, ಅನೇಕ ರಾಜಕಾರಣಿಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಭಕ್ತರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸೊ ಅವರಿಗೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ, ಯಾರು ಕೊಡ್ತಾ ಇದ್ದಾರೆ? ಸೊ ಬೇಕಾಗುತ್ತಲ್ಲ. ಕೇವಲ ಒಂದು ಕಾರಲ್ಲ, ಸಾವಿರಾರು ಕಾರುಗಳು ಬರ್ತವೆ, ಸಾವಿರಾರು ಜನಗಳು ಬರ್ತಾರೆ. ಅವರಿಗೆಲ್ಲ ಊಟದ ವ್ಯವಸ್ಥೆಯನ್ನ ಯಾರು ಮಾಡ್ತಾರೆ? ಊಟದ ವ್ಯವಸ್ಥೆಗಳು ಹೇಗೆ ಇರುತ್ತೆ? ನೀವು ಸಾಮಾನ್ಯವಾಗಿ ಹೇಳ್ಬೋದು ಅವರವರ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡು ಬರ್ತಾರೆ ಎಂಬ ಒಂದು ಮಾತನ್ನು ಕೂಡ ನೀವು ಹೇಳ್ಬಹುದು. ಅಲ್ಲಿಗೆ ಭಕ್ತರನ್ನ ಬಿಟ್ಟರೆ ಬೇರೆ ಯಾರು ಕೂಡ ಸ್ವಂತ ದುಡ್ಡನ್ನ ಖರ್ಚು ಮಾಡಿಕೊಂಡು ಬರೋ ರೀತಿಯಲ್ಲಿ ಯಾರೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಸಾಕಷ್ಟು ಜನಗಳು ಗುಂಪುಗಳನ್ನ ಕಟ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಸ್ವತಃ ಬರುವಂಥವರು ಕೇವಲ ಭಕ್ತರು ಮಾತ್ರ ತಮ್ಮ ದುಡ್ಡನ್ನು ಖರ್ಚು ಮಾಡಿಕೊಂಡು ಬರೋದಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಹೊರತುಪಡಿಸಿ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಗುಂಪುಗಳಾಗಿರ್ಬೋದು ಅವರೆಲ್ಲರೂ ಕೂಡ ಜನಗಳನ್ನ ಒಟ್ಟುಗೂಡಿಸಿಕೊಂಡು ಬರ್ತಾ ಇರುವಂಥದ್ದು. ಅಲ್ಲಿ ಜನಗಳು ಸ್ವಂತ ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯನಾ? ಈ ರೀತಿಯಾದಂಥ ಪ್ರಶ್ನೆ ಕಾಡುವಂತಹದ್ದು. ಅಥವಾ ಜನಗಳು ಅಲ್ಲಿ ಸ್ವಂತ ದುಡ್ಡನ್ನ ಇನ್ವೆಸ್ಟ್ ಮಾಡಿಲ್ಲ ಅಥವಾ ಅಧಿಕಾರಿಗಳು ಅಥವಾ ಕೆಲವೊಂದಿಷ್ಟು ರಾಜಕೀಯ ಪದಾಧಿಕಾರಿಗಳು, ಕೆಲವೊಂದಿಷ್ಟು ರಾಜಕೀಯ ಕುತಂತ್ರಿಗಳು ಅಲ್ಲಿ ಬರ್ತಾರೆ ಅಂದಾಗ ಅವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆಗೆ ಖಂಡಿತವಾಗಿಯೂ ಉತ್ತರವನ್ನ ಕೊಡಲೇಬೇಕು. ಯಾಕೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಂದು ನ್ಯಾಯದ ಪರವಾಗಿ ಹೋರಾಟ ಮಾಡೋರಿಗೆ ಆರೋಪ ಇದೆ ಅಂದಾಗ ಇವತ್ತು ನೀವು ಕೂಡ ನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದೀರಾ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಧರ್ಮಸ್ಥಳ ರಕ್ಷಣೆ ಎಲ್ಲರ ಹೊಣೆಯೂ ಕೂಡ ಹೌದು. ಆದರೆ ಧರ್ಮಸ್ಥಳದ ಹೆಸರನ್ನ ಇಟ್ಕೊಂಡು ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆ ಎಂಬ ಒಂದಿಷ್ಟು ಆರೋಪ ಏನಿದೆ, ಆರೋಪದ ಬಗ್ಗೆ ಧ್ವನಿ ಎತ್ತಿದವರಿಗೆ ಒಂದು ಆರೋಪವನ್ನ ಮಾಡೋದಾದ್ರೆ ಇವತ್ತು ಧರ್ಮಸ್ಥಳ ರಕ್ಷಣೆಗೆ ಅಂತ ನೀವು ಬರ್ತಾ ಇದ್ರೆ ನಿಮ್ಮ ಮೇಲೆಯೂ ಕೂಡ ಕೆಲವೊಂದು ಆರೋಪಗಳು, ಕೆಲವೊಂದು ಪ್ರಶ್ನೆಗಳು ಸಹಜವಾಗಿ ಕಾಡುವಂತಹದ್ದು. ಸೊ ಈ ಒಂದು ಪ್ರಶ್ನೆಗೆ ನೀವೇ ಉತ್ತರವನ್ನ ಕೊಡಬೇಕು. ಈ ಒಂದು ವಿಡಿಯೋ ತುಂಬಾ ಖಾರವಾಗಿ ಇರಬಹುದು. ನಾನು ಯಾರ ಪರವಾಗಿಯೂ ಕೂಡ ಮಾತನಾಡ್ತಾ ಇಲ್ಲ, ಯಾರ ವಿರೋಧವಾಗಿಯೂ ಕೂಡ ಮಾತನಾಡ್ತಾ ಇಲ್ಲ. ಇಲ್ಲಿ ನಡೀತಿರುವಂತಹ ಒಂದು ಚಟುವಟಿಕೆ ಏನಿದೆಯಲ್ಲ, ಈ ಒಂದು ಚಟುವಟಿಕೆ ಅಥವಾ ಈ ಒಂದು ಅನ್ಯಾಯದ ಕುರಿತಾಗಿ ನಾನು ಧ್ವನಿಯನ್ನ ಎತ್ತುತ್ತಾ ಇರುವಂತಹದ್ದು ಅಷ್ಟೇ. ಸೊ ಇಲ್ಲಿ ನನಗೆ ಯಾರ ಪರವಾಗಿಯೂ ಮಾತಾಡಿ ಯಾರ ವಿರೋಧವಾಗಿಯೂ ಮಾತನಾಡಿ ಏನೂ ಕೂಡ ಬೇಕಾಗಿಲ್ಲ. ನಾನು ಸಮಾಜದ ಒಂದು ದೃಷ್ಟಿಯನ್ನ ಇಟ್ಟುಕೊಂಡು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಧರ್ಮವನ್ನ ಒಡೆಯುವಂತಹ ಕೆಲಸಗಳು ನಡೀತಾ ಇದೆ, ಭಾವೈಕ್ಯತೆಗೆ ಧಕ್ಕೆ ಕೂಡ ಆಗ್ತಾ ಇದೆ. ಸೊ ಆ ಒಂದು ಕುರಿತಾಗಿ ಈ ಒಂದು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಂದಿರುವಂತಹದ್ದು. ಈಗ ಈ ರೀತಿಯಾದಂತಹ ಪ್ರಶ್ನೆ ಕಾಡುವಂಥದ್ದು. ಈಗ ಧರ್ಮಸ್ಥಳಕ್ಕೆ ಹೋಗುವಂತಹ ಅಥವಾ ಹೋರಾಟಗಳನ್ನು ನಡೆಸ್ತಾ ಇರುವಂತಹ ಇವರಿಗೆಲ್ಲರಿಗೂ ಕೂಡ ಎಲ್ಲಿಂದ ದುಡ್ಡು ಬಂತು ಎಂಬ ನನ್ನ ಪ್ರಶ್ನೆಗೆ ನೇರವಾಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನ ಕೊಡಿ.
ಸೊ ಇನ್ನು ಮಧ್ಯಂತರ ವರದಿಯ ಕುರಿತಾಗಿಯೂ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಇನ್ನು ಸದನದಲ್ಲಿಯೂ ಕೂಡ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಊತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಯ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಪರ ಮತ್ತು ವಿರೋಧದ ಚರ್ಚೆಗಳು ಇರುವಂಥದ್ದು. ಯಾವುದೇ ಒಂದು ಕೇಸ್ಗೆ ಆಗಲಿ ಈ ಪರ ವಿರೋಧಗಳು ಇರುತ್ತೆ. ಇದು ರಾಜಕೀಯ ಕುತಂತ್ರವೂ ಕೂಡ ಇರುತ್ತೆ. ರಾಜಕೀಯದವರು ಇನ್ವಾಲ್ವ್ ಹಾಗೆ ಆಗ್ತಾರೆ. ಒಂದು ಯಾವುದೇ ಸರ್ಕಾರ ಏನನ್ನಾದರೂ ಮಾಡೋದಕ್ಕೆ ಮುಂದೆ ಬಂದಾಗ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಲೋಪದೋಷಗಳು ಅಥವಾ ಒಂದಿಷ್ಟು ಮೈನಸ್ ಪಾಯಿಂಟ್ಗಳು ಸಿಕ್ಕಾಗ ಅದನ್ನು ವಿರೋಧ ಪಕ್ಷದವರಾಗಿರಲಿ ಅಥವಾ ಯಾರ್ಯಾರೋ ಆಗಿರಲಿ ಅದನ್ನು ಎಳೆಯುವಂತಹ ಕೆಲಸವನ್ನು ಮಾಡ್ತಾರೆ. ಅದು ಮಾಡಲಿ, ಕಾಲೆಳೆಯುವಂಥ ಕೆಲಸಗಳನ್ನು ಸಹಜವಾಗಿ ರಾಜಕೀಯದಲ್ಲಿ ಇರುವಂಥದ್ದು. ಅದ್ರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ನಾನು. ಇನ್ನು ಮಧ್ಯಂತರ ವರದಿಯನ್ನು ಸಲ್ಲಿಕೆಯ ಬಗ್ಗೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇನ್ನು ಪರಮೇಶ್ವರ್ ಅವರು ಅಂದರೆ ಗೃಹ ಸಚಿವರನ್ನು ಈಗಾಗಲೇ SITಯ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿಯಾಗಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯವಾಗ್ತದೆ. ಆದರೆ ಅಧಿಕೃತವಾದಂತಹ ಮಾಹಿತಿ ಎಲ್ಲಿಯೂ ಕೂಡ ಲಭ್ಯವಾಗಿಲ್ಲ. ಇನ್ನು ಬಲ್ಲ ಮೂಲಗಳಿಂದ ಬರುವ ಮಾಹಿತಿಯ ಪ್ರಕಾರ ಮಧ್ಯಂತರ ವರದಿಯನ್ನು ನೀಡೋದಿಲ್ಲ, ಬದಲಿಗೆ ಸಂಪೂರ್ಣವಾದಂತಹ ವರದಿ ತನಿಖೆಯನ್ನು ಸಂಪೂರ್ಣವಾಗಿ ಮಾಡಿ ಸಂಪೂರ್ಣವಾದಂತಹ ವರದಿಯನ್ನು ಕೊಡೋದಾಗಿ ಪ್ರಣವ್ ಮೊಹಂತಿ ಅವರು ಹೇಳಿದ್ದಾರೆ ಎಂಬ ಒಂದು ಗಾಳಿ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಅಧಿಕೃತವಾದಂತಹ ಮಾಹಿತಿ ಎಲ್ಲಿಯೂ ಕೂಡ ಇನ್ನೂ ಲಭ್ಯವಾಗಿಲ್ಲ. ಸೊ ಇನ್ನು ಈ ಒಂದು ಲಂಚದ ವಿಚಾರವಾಗಿ ಅಥವಾ ಈ ಹಣದ ವಿಚಾರವಾಗಿ ಈಗಷ್ಟೇ ಗಿರೀಶ್ ಮಠನ್ ಅವರು ಉಜಿರೆಯಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಈ ಒಂದು ಸೌಜನ್ಯ ಪರ ಹೋರಾಟ ಮಾಡೋದಕ್ಕೆ ನಾವು ಹೋರಾಟಗಾರರು ಯಾರೇ ಇದ್ದರೂ ಕೂಡ ಯಾರು ಯಾರ ಹತ್ರನೂ 10 ಪೈಸೆನೂ ಕೂಡ ತೆಗೆದುಕೊಂಡಿಲ್ಲ. ಆ ರೀತಿಯಾದಂತಹ ದುಡ್ಡನ್ನು ನಾವೇನಾದರೂ ತೆಗೆದುಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನಮ್ಮನ್ನು ತನಿಖೆಗೆ ಒಳಪಡಿಸಿ, ತನಿಖೆಗೆ ನಾವು ಸದಾ ಸಿದ್ಧರಾಗಿದ್ದೀವಿ ಎಂಬ ಒಂದು ಮಾತನ್ನು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿರ್ತಕ್ಕಂಥದ್ದು. ಆ ರೀತಿಯಾದಂತಹ ಆರೋಪಗಳಿದ್ರೆ ಈ ವ್ಯಕ್ತಿಗಳನ್ನು ಕೂಡ ತನಿಖೆ ಮಾಡಲಿ. ಯಾಕೆಂದರೆ ತನಿಖೆಯ ನಂತರವೇ ಎಲ್ಲವೂ ಕೂಡ ಹೊರಗೆ ಬರೋದಕ್ಕೆ ಸಾಧ್ಯ. ಕೇವಲ ಆ ಕಡೆಯಿಂದ ಒಬ್ಬರು ಆರೋಪ ಈ ಕಡೆಯಿಂದ ಒಬ್ಬರು ಆರೋಪಗಳನ್ನು ಮಾಡೋದಕ್ಕೆ ಪ್ರಾರಂಭಿಸಿದರೆ ಯಾರು ಈ ಒಂದು ಆರೋಪಗಳನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ದೊರಕಿ ಕೊಡಬೇಕೇ ವಿನಃ ಆ ಒಂದು ಆರೋಪಗಳ ಮಧ್ಯೆ ಈ ಒಂದು ಕೇಸ್ಗಳು ಕ್ಲೋಸ್ ಆಗೋದಕ್ಕೆ ಹೋಗಬಾರ್ದು. ಈ ರೀತಿಯಾದಂಥ ಬೆಳವಣಿಗೆ, ಕೆಟ್ಟ ಬೆಳವಣಿಗೆ ಇದೊಂದು. ಅವರ ಮೇಲೆ ಇವರ ಆರೋಪ, ಇವರ ಮೇಲೆ ಅವರು ಆರೋಪಗಳನ್ನು ಮಾಡೋದಾದ್ರೆ ಇದು ಗಂಡ ಹೆಂಡತಿಯ ಮಧ್ಯೆ ಮಗು ಬಲಿಪಶು ಆಯಿತು ಎಂಬಂತೆ ಇನ್ನು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರ ಮೇಲೆ ಇದು ಸಾಕಷ್ಟು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ವಿಶೇಷವಾಗಿ ಮೊನ್ನೆ ಒಬ್ಬರು ಯಾರೋ ಆ ವ್ಯಕ್ತಿಯ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಸೌಜನ್ಯ ಪವಿತ್ರವಾದಂತಹ ಸಾವನ್ನಪ್ಪಿದ್ದಾಳೆ ಎಂಬ ಒಂದು ಮಾತನ್ನ ಹೇಳ್ತಾರೆ. ಯಾವ ಕಾರಣದಿಂದಾಗಿ ಆ ಒಂದು ಅವಳ ದೃಶ್ಯ ಕೊನೆಯದಾಗಿ ಸಿಕ್ಕಂತ ಅವಳ ಫೋಟೋಗಳನ್ನು ನೋಡಿ ಆದ ಮೇಲೆಯೂ ಕೂಡ ಅವಳಿಗೆ ಯಾವುದೇ ರೀತಿಯಾದಂತಹ ಅತ್ಯಾಚಾರ ಇಲ್ಲ, ಅತ್ಯಾಚಾರ ಆಗಿದ್ದಕ್ಕೆ ದಾಖಲೆನೇ ಇಲ್ಲ ಎಂಬ ಒಂದು ಮಾತನ್ನ ಹೇಳುವಂತದ್ದು. ಸೊ ಆ ಒಂದು ಫೋಟೋನ ನೋಡಿ ಆ ಮಾನವೀಯತೆನ ಬಿಟ್ಟು ದಾಖಲೆ ಇನ್ನೇನೋ ವಿಚಾರವನ್ನು ಇಟ್ಟುಕೊಂಡು ಮಾತನಾಡೋದಿದೆಯಲ್ಲ, ಅವಳ ಮೇಲೆ ಅತ್ಯಾಚಾರನೇ ಆಗಿಲ್ಲ, ಅವಳಿಗೆ ಇಂಟರ್ಕೋರ್ಸೇ ಆಗಿಲ್ಲ ಎಂಬ ಒಂದು ಮಾತನ್ನ ಹೇಳುವಂಥದ್ದು ಇದೆಯಲ್ಲ, ನಿಜಕ್ಕೂ ಇದೊಂದು ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು. ಆ ವ್ಯಕ್ತಿಯೂ ಕೂಡ ಪತ್ರಕರ್ತನಾಗಿ ಕೆಲಸ ಮಾಡಿದಾರಂತೆ. ಅದು ಯಾವ ಕಾರಣದಿಂದಾಗಿ ಯಾವ ರೀತಿಯಾಗಿ ಪತ್ರಿಕೋದ್ಯಮವನ್ನು ಓದಿದಾನೋ, ಯಾವ ರೀತಿಯಾದಂಥ ಪತ್ರಕರ್ತನಾಗಿ ಕೆಲಸ ಮಾಡಿದ್ದಾನೋ ಗೊತ್ತಿಲ್ಲ. ಸೊ ಇಂತಹ ಒಂದು ಕೆಟ್ಟ ಬೆಳವಣಿಗೆ ಇದೆಯಲ್ಲ, ಅವನಿಗೂ ಸಹ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಮರೆತು, ಅವನ ಕುಟುಂಬವನ್ನು ಮರೆತು ಬೇರೆಯವರ ಕುಟುಂಬದ ಮೇಲೆ ಈ ರೀತಿಯಾದಂತಹ ಆರೋಪ ಮಾಡೋದಿದೆಯಲ್ಲ ಅಥವಾ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡೋದಿದೆಯಲ್ಲ, ನಿಜಕ್ಕೂ ಇದೊಂದು ಕೆಟ್ಟ ಪರಿಣಾಮ, ಇದೊಂದು ಕೆಟ್ಟ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇವತ್ತು ಪತ್ರಕರ್ತನಲ್ಲಿ ಇರಬೇಕಾದಂಥ ಮೌಲ್ಯಗಳೇ ಆ ವ್ಯಕ್ತಿಯಲ್ಲಿ ಇಲ್ಲ ಅಂತಾನೆ ನಾನು ಹೇಳೋದಕ್ಕೆ ಹೋಗ್ತೀನಿ. ಹೆಚ್ಚು ಇವನ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಒಂದು ಹೆಣ್ಣಿನ ಫೋಟೋವನ್ನ ನೋಡಿ, ಆ ಹೆಣ್ಣು ಕೊನೆಯದಾಗಿ ಸಿಕ್ಕಿರುವಂತಹ ಒಂದು ದೃಶ್ಯಗಳನ್ನ ನೋಡಿಯೂ ಕೂಡ ಅವರ ಮೇಲೆ ಅತ್ಯಾಚಾರ ಆಗಿದೆ, ಆದ್ರೆ ಇಂಟರ್ ಕೋರ್ಸ್ ಆಗಿಲ್ಲ ಎಂಬ ಒಂದು ಮಾಹಿತಿಯನ್ನು ಕೊಡ್ತಾನಲ್ಲ. ಜನರಿಗೆ ದಿಕ್ಕು ತಪ್ಪಿಸುವಂತಹ ಮಾಹಿತಿಯನ್ನು ಕೊಡೋದು ಎಷ್ಟು ಸರಿ ಎಂಬುದು ನನ್ನ ಸಾಧ್ಯವಾದ್ರೆ ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ಟಾಕ್ಲಿ. ಸೊ ಇಂತಹ ನಾಲಾಯಕರುಗಳಿಗೂ ಕೂಡ ಎಲ್ಲಿಂದ ಪೇಮೆಂಟ್ ಬರುತ್ತೆ ಗೊತ್ತಿಲ್ಲ. ಇವತ್ತು ಸೌಜನ್ಯ ಪರವಾಗಿ ನಿಂತವರಿಗೆ ಎಲ್ಲೋ ಪೇಮೆಂಟ್ ಬರುತ್ತೆ ಅಥವಾ ಇನ್ಯಾವುದೋ ದೇಶದಿಂದ ಪೇಮೆಂಟ್ ಬರುತ್ತೆ ಅಥವಾ ಬೇರೆ ಬೇರೆಯವರ ಕುಟುಂಬದಿಂದ ಪೇಮೆಂಟ್ ಬರುತ್ತೆ ಅನ್ನೋದಾದ್ರೆ ಇವತ್ತು ವಿರೋಧವಾಗಿ ನಿಂತವರಿಗೂ ಕೂಡ ಪೇಮೆಂಟ್ ಬರೋದಕ್ಕೆ ಸಾಧ್ಯ ಇರಬಹುದಲ್ವಾ? ಈ ರೀತಿಯಂತ ಅನುಮಾನಗಳು ಕಾಡುವಂಥದ್ದು. ಇವರನ್ನು ಕೂಡ ಒಂದು ಕ್ಷಣ ತನಿಖೆ ಮಾಡಲಿ, ಇವರನ್ನು ಕೂಡ ತನಿಖೆಗೆ ಒಳಪಡಿಸಲಿ. ನ್ಯಾಯದ ಪರವಾಗಿ ನಿಂತವರಿಗೂ ಕೂಡ ಅಥವಾ ಹೋರಾಟಕ್ಕೆ ನಿಂತವರಿಗೂ ಕೂಡ ತನಿಖೆಯನ್ನು ನಡೆಸಲಿ. ಅದೇ ರೀತಿಯಾಗಿ ಇದರ ಅಪೋಸಿಟ್ ಇರುವಂತವ್ರು, ಅಲ್ಲಿ ಏನೂ ಆಗಿಲ್ಲ, ಏನು ಕೂಡ ನಡೆದಿಲ್ಲ, ಇವರು ಸುಮ್ಮನೆ ವದಂತಿಯನ್ನು ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ಹೆಸರನ್ನು ಕೆಡಿಸೋದಕ್ಕೆ ಮುಂದೆ ಬರ್ತಾ ಇದ್ದಾರೆ, ಸೌಜನ್ಯ ಪರವಾಗಿ ನ್ಯಾಯವನ್ನ ಕೇಳ್ತಾ ಇಲ್ಲ, ಧರ್ಮಸ್ಥಳದ ಹೆಸರನ್ನು ಕೆಡಿಸೋದಕ್ಕೋಸ್ಕರ ಈ ರೀತಿಯಾದಂತಹ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಎಂಬ ಒಂದು ಆರೋಪ ಇದೆಯಲ್ಲ, ನಿಜಕ್ಕೂ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ ಎಂಬ ಒಂದು ಪ್ರಶ್ನೆ ಕಾಡುವಂತಹದ್ದು. ಸೊ ಇದೆಲ್ಲವನ್ನ ಬಿಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಸೌಜನ್ಯ ತಾಯಿ ಒಂದು ಮನೆಯನ್ನ ಕಟ್ಟಿದ್ದಾರೆ, ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅನ್ಕೋತೀನಿ. ಸೊ ಇದ್ರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ನೆಗೆಟಿವ್ ಪಾಯಿಂಟ್ಸ್ಗಳು ಓಡಾಡ್ತಾ ಇರುವಂಥದ್ದು. ಆ ಒಂದು ಪಾಯಿಂಟ್ಸ್ಗಳು ಏನು ಅಂತಾನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾವುದೇ ಒಂದು ಕೇಸ್ ಆದಾಗ ಎಲ್ಲರೂ ಕೋರ್ಟು ಕಚೇರಿ ಅಂತ ಹಲ್ಲದು ದುಡ್ಡನ್ನ ಹಾಳು ಮಾಡ್ಕೊಂತಾರೆ, ಮನೆ ಮಠಗಳನ್ನ ಮಾರ್ತಾರೆ. ಆದ್ರೆ ಈ ಒಂದು ಮಹಿಳೆ ಏನಿದ್ದಾರೆ, ಇವರು ಮನೆಯನ್ನ ಕಟ್ಟಿದ್ದಾರೆ, ದೊಡ್ಡ ಮನೆಯನ್ನ ಕಟ್ಟಿದ್ದಾರೆ, ಇವರಿಗೆ ದುಡ್ಡು ಎಲ್ಲಿಂದಾನೋ ಬಂತು, ದುಡ್ಡು ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಈ ರೀತಿಯಾದಂತಹ ಪ್ರಶ್ನೆಗಳು, ಈ ರೀತಿಯಾದಂತಹ ಒಂದು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹದ್ದು.
ಯಾಕೆ ಮಗಳು ಸತ್ಲು ಅಂತ ತಕ್ಷಣ ಅಥವಾ ಮಗಳು ಅವರಿಂದ ದೂರ ಆದ್ಲು ಅಂದ ತಕ್ಷಣ ಆ ಒಂದು ಮನೆಯನ್ನು ಕಟ್ಟದೆ ಅವರು ರಸ್ತೆ ಬದಿಯಲ್ಲಿ ವಾಸ ಮಾಡಬೇಕಾ, ಅಥವಾ ಅವರು ಒಂದು ಮನೆ ಕಟ್ಟಿದ್ದಾರೆ ಅಂದ ತಕ್ಷಣ ಅವರಿಗೆ ಬೇರೆ ಯಾವುದೋ ಕಡೆಯಿಂದ ದುಡ್ಡು ಬಂದಿದೆ ಅಥವಾ ಹೋರಾಟದ ಹೆಸರಲ್ಲಿ ದುಡ್ಡು ಮಾಡಿದ್ದಾರೆ ಎಂದು ಲೆಕ್ಕಣ ತಿಳಿತಾ ಇಲ್ಲ. ಯಾಕೆ ಈ ರೀತಿಯಾದಂಥ ಮನಸ್ಥಿತಿಯಲ್ಲಿ ನಮ್ಮ ಜನರಿದ್ದಾರೆ, ಯಾಕೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡ್ತಾರೆ, ಯಾಕೆ ಇದನ್ನ ಟೀಕೆ ಮಾಡ್ತಾರೆ, ಟೀಕೆ ಮಾಡುವಂತಹ ಕೇಸ ಇದು. ಸೊ ಆ ರೀತಿಯಾದಂಥ ಪ್ರಶ್ನೆಗಳು ಕಾಡುವಂಥದ್ದು, ಯಾಕೆ ಇಂತಹ ಮನಸ್ಥಿತಿಯಲ್ಲಿ ಜನಗಳಿದ್ದಾರೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಊತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ನಡೀತಾ ಇದೆ. ಅದು ಏನೇ ನಡೀಲಿ SIT ತಂಡದ ದಿಕ್ಕನ್ನು ಯಾರು ಕೂಡ ತಪ್ಪಿಸೋದಕ್ಕೆ ಹೋಗಬೇಡಿ, ನೀವು ರಾಜಕೀಯ ಕುತಂತ್ರವನ್ನು ಕೂಡ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅಲ್ಲಿ ಅನ್ಯಾಯವೇ ಆಗಿಲ್ಲ ಎಂಬುದಾದ್ರೆ ಈಗ ಒಂದು ಕೆಲವೊಂದಿಷ್ಟು ಪ್ರಕರಣಗಳ ಹೆಸರನ್ನು ಇಟ್ಕೊಂಡು ಹೋರಾಟವನ್ನು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಖಂಡಿತವಾಗಿ ಶಿಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಮುಲಾಜಿಲ್ಲ. ಆದರೆ ಇಲ್ಲಿ ಧರ್ಮಸ್ಥಳದ ಹೆಸರನ್ನು ಕೆಡಿಸುವಂತಹ ಕೆಲಸ ಯಾರು ಕೂಡ ಮಾಡಬಾರ್ದು. ಅದೇ ರೀತಿಯಾಗಿ ಅನೇಕ ಊತ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸೌಜನ್ಯಾಳಂತ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಎಂಬ ಆರೋಪ ಏನಿದೆ, ಆ ಒಂದು ಆರೋಪದಡಿ ನ್ಯಾಯಕ್ಕಾಗಿ ಹೋರಾಟ ಮಾಡುವ ದಿಕ್ಕನ್ನು ಕೂಡ ಯಾರು ಕೂಡ ಬದಲಾಯಿಸೋದಕ್ಕೆ ಹೋಗಬಾರ್ದು ಎಂಬುದು ನನ್ನ ಒಂದು ವಿಚಾರ. ಸೊ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ಯಾಯ ಆಗಿರುವಂಥವರಿಗೆ ನ್ಯಾಯ ದೊರಕಲಿ, ಅಥವಾ ಯಾರೋ ಒಬ್ಬರು ಕೆಟ್ಟ ವದಂತಿಗಳನ್ನು ಅಥವಾ ಯಾವುದೋ ಒಂದು ಷಡ್ಯಂತ್ರಗಳನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ಷಡ್ಯಂತ್ರ ಮಾಡುವವರಿಗೂ ಕೂಡ ಶಿಕ್ಷೆ ಆಗಲಿ ಎಂಬುದು ಜನಸಾಮಾನ್ಯರ ಒಂದು ಮಾತು ಕೂಡ ಆಗಿರ್ತಕ್ಕಂಥದ್ದು. ಸೊ ಆ ಒಂದು ವಿಚಾರಗಳು ಅಥವಾ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅಥವಾ ಕೆಲವೊಂದಿಷ್ಟು ನಿಮಗೆ ಕ್ಲಾರಿಟಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ. ಕ್ಲಾರಿಟಿ ನಿಮಗೆ ಅರ್ಥ ಆಗಿದ್ದರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.